ಇನ್ನು ಚಾಲಕನ ನಿಯಂತ್ರಣ ತಪ್ಪಿ ಸರ್ಕಾರಿ ಬಸ್ ರಸ್ತೆ ಪಕ್ಕದಲ್ಲಿರುವಂತಹ ಮನೆ ಮೇಲೆ ಪಲ್ಟಿಯಾಗಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಘಟನೆಯಲ್ಲಿ ಹಲವರಿಗೆ ಗಾಯ ಆಗಿದೆ. ಇನ್ನು ಬೆಂಗಳೂರಿನಿಂದ ಶೃಂಗೇರಿಗೆ ಪ್ರಯಾಣಿಸ್ತಾ ಇದ್ದಂತಹ ಬಸ್ ಇದು. ಬಸ್ನಲ್ಲಿದ್ದಂತಹ 50 ಜನರಲ್ಲಿ 20 ಮಂದಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಗಾಯಾಳುಗಳನ್ನು ಜೈಪುರ ಕೊಪ್ಪ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಇನ್ನು ಚಾಲಕನ ನಿಯಂತ್ರಣ ತಪ್ಪಿ ಅಂದರೆ ಶೃಂಗೇರಿ ಕೊಪ್ಪ ಮಾರ್ಗ ಅಂತಂದರೆ ಅದು ಟರ್ನಿಂಗ್ ಜಾಸ್ತಿ ಇರುವಂತಹ ಪ್ರದೇಶ. ಆದರೆ ಆ ಚಾಲಕನ ಒಂದು ನಿಯಂತ್ರಣ ಏನಿದೆ ಅದನ್ನು ತಪ್ಪಿ ರಸ್ತೆ ಪಕ್ಕದಲ್ಲಿದ್ದಂತಹ ಮನೆ ಮೇಲೆ ಪಲ್ಟಿ ಆಗಿಬಿಟ್ಟಿದೆ ಬಸ್ಸು. 20 ಮಂದಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಇನ್ನು ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಬಸ್ ಪಲ್ಟಿ ಆಗಿದೆ ಅಂತ. ಸಾಕಷ್ಟು ಜನ ಅಲ್ಲಿ ಸೇರಿರುವಂಥದ್ದು ಮತ್ತು ರಸ್ತೆಯಲ್ಲಿ ಓಡಾಡುವಂಥವರು ಕೂಡ ಏನಾಗಿದೆ ಇಲ್ಲಿ, ಯಾರಿಗಾದರೂ ಅಪಾಯ ಆಯ್ತಾ ಅಂತ ಕೂಡ ಗಮನಿಸ್ತಾ ಇದ್ದಾರೆ. ಬಸ್ನಲ್ಲಿದ್ದಂಥ 20 ಜನರಿಗೆ ಗಾಯ ಆಗಿದೆ. ಕೊಪ್ಪ ತಾಲೂಕಿನ ಜಲದುರ್ಗ ಬಳಿ KSRTC ಬಸ್ ಪಲ್ಟಿ ಆಗಿರುವಂಥದ್ದು. ಇನ್ನು ಕ್ರೇನ್ ಮುಖಾಂತರವಾಗಿ ಬಸ್ಸನ್ನು ಮೇಲೆತ್ತುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಘಟನೆಗೆ ಪ್ರಮುಖ ಕಾರಣ ಚಾಲಕನ ನಿಯಂತ್ರಣ ತಪ್ಪಿರುವಂಥದ್ದು. ಅಂದರೆ ಟರ್ನಿಂಗ್ ಇತ್ತಂತ ಕಾಣಿಸುತ್ತೆ. ಆ ಸಂದರ್ಭದಲ್ಲಿ ಸರಿಯಾದಂತಹ ಕ್ರಮದಲ್ಲಿ ಬಸ್ ಚಾಲಕ ಬಸ್ಸನ್ನು ಚಲಾಯಿಸಿಲ್ಲ. ಹೀಗಾಗಿ ಈ ಒಂದು ಅವಘಡ ಸಂಭವಿಸಿದ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಲ್ಲಿ ಸಂಭವಿಸಿಲ್ಲ. ಸದ್ಯಕ್ಕೆ ಸ್ಥಳೀಯ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಇನ್ನು ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಅರವಿಂದ ಒಂದು ಮೊಬೈಲ್ ಬಿಡಿ ನೋಡಿ, ಮೊಬೈಲ್ ಅಲ್ಲೆಲ್ಲ ಕಾಣ್ತೀನ್ವಾ? ಅರವಿಂದ ಒಂದು ಮೊಬೈಲ್ ಬಿಡಿ ನೋಡಿ, ಮೊಬೈಲ್